2028ಕ್ಕೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ರಚನೆ ಖಚಿತ. ಮುಂದಿನ ಸಿಎಂ ಎಚ್ಡಿಕೆ ಎಂದು ಭವಿಷ್ಯ ನುಡಿದ ನಿಂಗಪ್ಪ. ತುಮಕೂರು ಜಿಲ್ಲೆ ತಿಪಟೂರಿನ ಯುವ ಮುಖಂಡ ತೀರ್ಥಕುಮಾರ್ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು ಅಧಿಕೃತವಾಗಿ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ತಿಪಟೂರಿನ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಎಚ್ ನಿಂಗಪ್ಪ ಅವರು ಯುವ ಮುಖಂಡ ತೀರ್ಥಕುಮಾರ್ ಅವರನ್ನ ಪಕ್ಷದ ಬಾವುಟ ನೀಡಿ ಬರಮಾಡಿಕೊಂಡರು. ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಚ್ ನಿಂಗಪ್ಪ, 2028ರಲ್ಲಿ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ರಚನೆ ನಿಶ್ಚಿತ. ಎಚ್ಡಿ ಕುಮಾರಸ್ವಾಮಿ ಮುಂದಿನ ಸಿಎಂ ಆಗ್ತಾರೆ ಎಂದು ಭವಿಷ್ಯ ನುಡಿದರು. ತಿಪಟೂರು ನಗರದಲ್ಲಿ ಜೆಡಿಎಸ್ ಸಂಘಟನೆಗೆ ಮತ್ತಷ್ಟು ಬಲ ಬಂದಿದೆ ಎಂದರು. ಅಲ್ಲದೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದ್ದು, ಅಭಿವೃದ್ಧಿ ಕೆಲಸಗಳು ಸಂಪೂರ್ಣ ಕುಂಠಿತಗೊಂಡಿವೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರನ್ನ ತಲುಪುತ್ತಿಲ್ಲ ಎಂದು ಟೀಕಿಸಿದರು. ಬಿಡದಿ ಟೌನ್ಶಿಪ್ ಯೋಜನೆಯಿಂದ ರೈತರು ತಮ್ಮ ಫಲವತ್ತಾದ ಭೂಮಿ ಕಳೆದುಕೊಂಡು ಬೀದಿಗೆ ಬೀಳುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ಚುನಾವಣೆಯಲ್ಲಿ ನೀವು 28ಕ್ಕೆ ನೀವೆಲ್ಲರೂ ಕೂಡ ಮನಸ್ಸು ಮಾಡಿ ಜನತಾದಳ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡಿಕೊಂಡು ನೀವು ಕಳಿಸಬೇಕಾಗ್ತದೆ. ಆ ಕೆಲಸವನ್ನ ಇವತ್ತಿನ ವಾತಾವರಣ ನೋಡಿದ್ರೆ ನಮ್ಮ ಕನಸು ಜನಸಾಗರದಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಜನ ಮಾತಾಡ್ತಾ ಇದ್ದಾರೆ. ನೀವು ಗ್ರಾಮೀಣ ಪ್ರದೇಶದಲ್ಲಿ ಹೋದಂತ ಸಂದರ್ಭದಲ್ಲಿ ಜನ ಹೇಳ್ತಾರೆ, ಈ ಸರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥದ್ದು. ಜನಗಳ ಬಾಯಿನಲ್ಲಿ ಬಂದಂಥದ್ದು ಯಾವ ಸಂದರ್ಭದಲ್ಲೂ ಕೂಡ ಸುಳ್ಳಾಗಲಾರದು. ಆ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಜೊತೆಗೆ ಇವತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವರು ಕೈಗೊಂಡಂತ ಮೊದಲನೇ ಕೆಲಸ ಅಂದ್ರೆ ರೈತರ ಜಮೀನನ್ನ ಹೊಡಿತಕ್ಕಂಥ ಕೆಲಸ. ನಾವು ಮೊನ್ನೆ ಪಾದಯಾತ್ರೆ ಮಾಡಿದ್ವಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ನಾವು ಅಲ್ಲಿಯ ಪರಿಸ್ಥಿತಿ ನೋಡಿದ್ರೆ, ಅಲ್ಲಿಯ ವಾತಾವರಣ ನೋಡಿದ್ರೆ ಎಂತ ಬದುಕರಿಗೂ ಕೂಡ ಆ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಟೌನ್ಶಿಪ್ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ ಅಂತ ಒಂದು ಪರಿಸ್ಥಿತಿ ಇದ್ದಂತ ಕಡೆ ಇವತ್ತು ಅವರಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ ಬಡವರ ಜಮೀನು ಎಲ್ಲ 1 ಎಕರೆ 1/2 ಎಕರೆ ಇಟ್ಕೊಂಡಿರ್ತಕ್ಕಂಥವ್ರೆ ಆ ಪ್ರದೇಶದಲ್ಲಿ ಇರ್ತಕ್ಕಂಥವರು ಒಂದೇ ಒಂದು ಅಡಿ ಖಾಲಿ ಬಿಟ್ಟಿಲ್ಲ ಅವರು. ಇನ್ನು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಮಾತನಾಡಿ, ತಾವು ಕಳೆದ 10 ವರ್ಷಗಳಿಂದ ತಿಪಟೂರಿನಲ್ಲಿ ಮಾಡ್ತಾ ಬಂದಿರುವ ಜನಸೇವೆಯನ್ನ ಸ್ಮರಿಸಿದ್ರು. ಈಗ ತಿಪಟೂರನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಲು ನಡೆಯುತ್ತಿರುವ ಹೋರಾಟದಲ್ಲೂ ಮುಂಚೂಣಿಯಲ್ಲಿದ್ದೇನೆ. ತಾಲೂಕಿನ ಜನತೆ ನನ್ನ ಸೇವೆ ಗುರುತಿಸಿ ಆಶೀರ್ವಾದ ಮಾಡಿದ್ರೆ 24 ಗಂಟೆಯೂ ಜನರ ಸೇವೆ ಮಾಡಲು ಬದ್ಧ ಎಂದರು. ಶಕ್ತಿ ಯಾವ ರೀತಿ ಇದೆ, ಕಿತ್ತೂರಲ್ಲಿ ಜೆಡಿಎಸ್ ಪಕ್ಷಕ್ಕೆ ಕಾರ್ಯಕರ್ತರ ಒಂದು ಶಕ್ತಿ ಇದೆ. ಇವತ್ತಿದ್ದಲ್ಲ ಇದು ಅವರ 5 ವರ್ಷಗಳು ನಾವು ಹೇಳ್ತಾಯಿದ್ರು. 20 ವರ್ಷಗಳ ಹಿಂದಿನೇ ಅವರ ಅಧ್ಯಕ್ಷ ಆಗಿದ್ರು, MLA ಆಗಿದ್ದರಿಂದ ಕಿತ್ತೂರಲ್ಲಿ ದೊಡ್ಡ ಕಾರ್ಯಕರ್ತರ ಪಡೆನೇ ಇತ್ತು. ಯಾವುದೇ ಕಾರಣಗಳಿಂದ ಇವತ್ತು ಕಿತ್ತೂರಲ್ಲಿ ಜೆಡಿಎಸ್ ಪಕ್ಷ ಸ್ವಲ್ಪ ವೀಕ್ ಆಗ್ತಾ ಇತ್ತು. ಬಹುಶಃ ಈ ತಿಂಗಳಲ್ಲಿ ಅದಕ್ಕೊಂದು ಶಕ್ತಿ ಬರ್ತಾ ಇದೆ. ಕಿತ್ತೂರಲ್ಲಿ ಜೆಡಿಎಸ್ ಪಕ್ಷಕ್ಕೆ ಇವತ್ತು ಪುಟಿದೇಳುವ ಶಕ್ತಿ. ಬಹುಶಃ ಈ ಬಾರಿ ಶಾಸಕನಾಗಿ ಕಿತ್ತೂರಲ್ಲಿ ಕುಮಾರಣ್ಣವರ ಮುಖ್ಯಮಂತ್ರಿ ಆಗೋದಕ್ಕೆ ಕಿತ್ತೂರಿನ ಶಾಸಕರು ಕೈ ಜೋಡಿಸುವಂತ ಭರವಸೆ ಕಿತ್ತೂರಲ್ಲಿ ಇವತ್ತು ಕೊಡ್ತಾರೆ. ಇನ್ನು ಯುವ ಮುಖಂಡ ತೀರ್ಥಕುಮಾರ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾ ಕಾರ್ಯದರ್ಶಿ ಶಿವಸ್ವಾಮಿ, ತಾಲೂಕು ಕಾರ್ಯದರ್ಶಿ ನಟರಾಜು ಸೇರಿ ಹಲವರು ಉಪಸ್ಥಿತರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.